ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಾಹೇಬ್ರು ಮುಖ ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಏಕೆ ಏನಾಯ್ತು? ಇಷ್ಟು ದಿನ ಯಾವ್ದೋ ಹೇಳ್ದೇ ಇರೋ ಮಾತು ಮುಖ ತುಂಬಾ ಕಾಣಿಸ್ತಿತ್ತು. ಇವತ್ತದ್ ಮಾಯ ಆಗಿ ಮುಖ ಪಳಪಳ ಅಂತಿದೆ. ಅದು ಏನು ಹೇಳ್ತೀಯೋ ನಿಂಗೆ ಅರ್ಥ ಆಗ್ಬೇಕು. ಅದಕ್ಕೆ ನೀನು ಒಳ್ಳೆ ಹುಡ್ಗ ಅನ್ನೋದು. ಥ್ಯಾಂಕ್ಸ್. ಹಾ ಏನಂದೆ? ಥ್ಯಾಂಕ್ಸ್ ಅಂದೆ. ಅವಳಿಗೂ ಹೇಳ್ದೆ ತಾನೇ ಇದನ್ನ? ಅವಳ್ಗ? ಯಾರಿಗೆ? ಅಯ್ಯೋ ನಿಧಿಗೆ. ಅವ್ರಿಗ ಹೇಳ್ದೆ. ರಿಯಲ್ ಥ್ಯಾಂಕ್ಸಾ ಟ್ರಯಲ್ ಥ್ಯಾಂಕ್ಸಾ? ಟ್ರಯಲಾ? ಏನು ಮಾತಾಡ್ತಿದ್ಯಾ? ಟ್ರಯಲ್ ರೂಮಲ್ಲಿ ಹೇಳಿದ್ಯೇನೋ ಅದಕ್ಕೆ ಇದನ್ನ ಟ್ರಯಲ್ ಥ್ಯಾಂಕ್ಸ್ ಅನ್ಕೊಂಡೆ. ತರ್ಲೆ ನಂಗೆ ಹೇಳಲ್ವಾ? ತಲ್ಕಿಟ್ಟಿದ್ಯಾ? ಅವಳಿಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳಿದ್ ನಾನೇ ತಾನೆ. ಇವಾಗ ಟ್ರಯಲ್ ರೂಮಲ್ಲಿ ಏನಾಯ್ತು ಅಂತ ಕೇಳೋ ಅಧಿಕಾರ ನನ್ಗಿಲ್ವಾ? ಆ ಅಧಿಕಾರ ನನ್ಗಿದೆ, ಹೇಳು. ಟ್ರಯಲ್ ರೂಮಲ್ಲಿ ಏನೇ ಆಗುತ್ತೆ? ಏನ್ ಬೇಕಾದ್ರೂ ಆಗಿರ್ಬೋದು. ನೀನ್ ಹೇಳಿದ್ರೆ ನಾನು ಏನೇನೋ ಅನ್ಕೊಳ್ಳೋದು ತಪ್ಪುತ್ತೆ. ಈ ವಿಷಯದಲ್ಲೆಲ್ಲ ತಮಾಷೆ ಮಾಡ್ಬೇಡ, ಸುಮ್ಮನಿರು. ಸರಿ ಬಿಡು, ನಿಧಿ ಹತ್ರನೇ ಕೇಳ್ತೀನಿ. ಏಯ್ ನೋಡು, ಹಂಗೆಲ್ಲ ಮಾಡಬಾರ್ದು. ಅಲ್ಲ, ಇವರಿಬ್ಬರೇ ಹೋಗಿ ಏನು ಎಡವಟ್ಟಾಗಬಾರ್ದು ಅಂತ ಅನ್ಕೊಂಡು ರಾಧಿಕನ್ ಕಳ್ಸಿದ್ರೆ ಇವಳ ಕಣ್ ಮುಂದೆನೆ ಹೀಗೆಲ್ಲ ಮಾಡ್ಕೊಂಬಂದಿದಾರ. ಮಾಡ್ತೀನಿ ಇವ್ರಿಗೆ. ಕೊಡೆ. ನೀನ್ ಹೇಳಿದ್ರೆ ಕೊಡ್ತೀನಿ. ಸರಿ ಕೊಡಬೇಡ, ಅಜ್ಜಿಗೆ ಹೇಳ್ತೀನಿ, ಬೇರೆ ಕೆಲಸ ಕೊಡ್ತಾರೆ ಅದನ್ನೇ ಮಾಡೋಗು. ಬಿಡು ತಗೋ. ಕೊಡು ಅಂದೆ. ಇಷ್ಟು ನಿಧಾನಕ್ಕೆ ಕೊಟ್ರೆ ನೀನ್ ಎಂಗೇಜ್ಮೆಂಟ್ ವರ್ಗೂ ಇಲ್ಲೇ ತೋರಣ ಕಟ್ತಿರ್ತೀವಿ. ನೋಡು, ಯಾವ ಕೆಲಸ ಮಾಡ್ತಿದೀವೋ ಅದ್ರ ಮೇಲೆ ಗಮನ ಇರಬೇಕು, ಇಲ್ಲ ಕೆಲಸ ಅರ್ಧಂಬರ್ಧ ಆಗುತ್ತೆ. ಮೊದಲು ಈ ಲವ್ ಸ್ಟೋರಿ ಎಲ್ಲ ಬಿಡು, ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕು. ಒಳ್ಳೆ ಎಕ್ಸ್ಪ್ರೆಸ್ ತರ ಮಾತಾಡ್ತಾನೆ ಇರ್ತೀಯಲ್ಲ. ನಿನ್ ಬುದ್ಧಿವಾದ ಹೇಳಿದ್ರೆ ಮಾತ್ರ ಅರ್ಥ ಆಗೋದಲ್ವಾ? ನೋಡು, ಇವತ್ತು ನೀನ್ ಹ್ಞೂ ಏನು ಹೇಳ್ಬೇಡ. ನಾನು ಹೇಳಿದ್ರಲ್ಲಿ ಏನೇನು ಫಾಲೋ ಮಾಡ್ತಿದ್ದೆ ಅಂತ ನಾನೇ ಟೆಸ್ಟ್ ಮಾಡ್ತೀನಿ. ಕೃಷ್ಣ, ನನ್ನ ಯಾಕಪ್ಪ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ? ಛೇ, ರಾಧಿಕಾ ಅನ್ಕೊಂಡು ಇವ್ರನ್ನ ಬೈದ್ಬಿಟ್ನಲ್ಲ, ಇದೇನು ಮಾಡಿದೆ ನಾನು? ಹೇಳಿ ಸರ್. ಅರ್ಥ ಆಗೋ ಥರ ಹೇಳಿದ್ದೆ ಅಂತ ಅನ್ಕೊಂಡಿದ್ದೆ, ಆದರೆ ಮಾತು ಉಪಯೋಗಕ್ಕೆ ಬಂದಂಗಿಲ್ಲ. ಇಲ್ಲ ಸರ್, ನೀವು ಹೇಳಿದ ಮಾತನ್ನ ನಾನು ಮೀರೋದಿಲ್ಲ. ಹಾಗಾದ್ರೆ ಅವನನ್ನ ಯಾಕೆ ಮನೆಗೆ ಕರ್ಸ್ಕೊಂಡಿದ್ಯಾ? ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಸರ್, ಅದು ಅಜ್ಜಿ ಮತ್ತೆ ಅವ್ರು ಮಾತಾಡ್ಕೊಂಡಿರೋದು. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಿಮ್ಗೆ ಕೊಟ್ಟಿರೋ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ಮೀರಲ್ಲ ಸರ್. ಹೌದಾ? ಸರಿ. ತಪ್ಪೆಲ್ಲ ನಂದೆ. ನಿಮ್ಮಿಂದ ನಾನೇ ದೂರ ಇಡ್ತೀನಿ. ನಿಮ್ಮನ್ನು ನೋಡ್ತಿದ್ರೆ ಸದಾ ನಿಮ್ಮ ನೆನಪುಗಳು ನನಗೆ ಕಾಡ್ತಾನೆ ಇರುತ್ತೆ. ದಯವಿಟ್ಟು ನನಗೆ ಕ್ಷಮಿಸಿ ಸರ್.